ಇಷ್ಟೊತ್ತವರೆಗೂ ಪಾರಿಜಾತ ಆಯ್ತು, ಪೇಂಟ್ ಆಯ್ತು, ಟೀಚರ್ ಆಗಿದ್ರಿ, ಲೆಕ್ಚರರ್ ಆಗಿದ್ರಿ, ನಿಮ್ಮ ಬದುಕಿನ ನಾನಾ ಮುಖಗಳನ್ನ ನೋಡಿದ್ವಿ. ಈಗ ನಮಗ್ ನೀವು ಪರಿಚಯ ಆಗಿದ್ದೆ ಸ್ತಬ್ಧ ಚಿತ್ರದ ಕಲಾವಿದರು ಅಂತ ಹೇಳ್ರಿ. ಹೆಂಗ್ ಬಂದ್ರಿ ಮೈಸೂರಿಗೆ? ಹೆಂಗ ಅದ್ ಅವಕಾಶ ಸಿಕ್ತು? ಸ್ತಬ್ಧ ಚಿತ್ರ ಟ್ಯಾಬ್ಲೋ ಅಂತೀವಿ ಕನ್ನಡದಲ್ಲಿ ಸ್ತಬ್ಧ ಚಿತ್ರ ಅದು ಅಂತ ಹೇಳ್ತೀವಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಒಂದ್ ಮಾಡ್ಬೇಕಂದ್ರೆ ಆ ಮಣ್ಣನ್ನು ಮೈಗೂಡ್ಸ್ಕೊಂಡ್ ಬಂದಿರ್ಬೇಕು ಆ ವ್ಯಕ್ತಿ. ಸುಮ್ನೆ ಒಂದ್ ಮಾಡಲ್ ಆಗಲ್ಲ, ಆಗಂಗಿಲ್ಲ. ಇದು ಅದು ದಸರಾ ಅಂದ ತಕ್ಷಣ ಸ್ತಬ್ಧ ಚಿತ್ರ, ಅಂಬಾರಿ, ಇದು ವರ್ಲ್ಡ್ ಫೇಮಸ್, ಇಡೀ ಜಗತ್ ನೋಡ್ತಕ್ಕಂಥ ಫೆಸ್ಟಿವಲ್. ಅದರಲ್ಲಿ 30 ಜಿಲ್ಲೆ, ಕರ್ನಾಟಕದ 31 ಡಿಸ್ಟಿಕ್, 31 ಜಿಲ್ಲೆಯ ಕಲಾ ಸಂಪ್ರದಾಯ ಇತಿಹಾಸವನ್ನ ಬಿಂಬಿಸುವಂತ ಸ್ತಬ್ಧ ಚಿತ್ರಗಳನ್ನ ಅಲ್ಲಿ ಮಾಡ್ತಾರೆ. ಪ್ರತಿ ವರ್ಷ ನಡೀತಿದೆ. 2011ರಿಂದ ನನಗಿದು ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಬಾಗಲಕೋಟೆ ಡಿಸ್ಟಿಕ್, ಎಸ್ಪೆಷಲ್ ಬಾಗಲಕೋಟೆ ಜಿಲ್ಲೆ. ಹೆಂಗ ಅವಕಾಶ ಸಿಕ್ತು? ನಾನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮೆಂಬರ್ ಇದ್ದೆ ಆ ಟೈಮ್ನಾಗ. 2011ರಲ್ಲಿ ಗೋವಿಂದ ಕಾರಜೋಳ ಸಾಹೇಬ್ರು ಕಲ್ಚರ್ ಡಿಪಾರ್ಟ್ಮೆಂಟ್ ಸಚಿವರಿದ್ರು. ಅವ್ರು ನನಗೆ ಕಾರಜೋಳ ಅವರ ಮಿನಿಸ್ಟರ್ ಅವಾಗ ಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅವ್ರು ಒಂದು ಸದಸ್ಯದ ಅವಕಾಶವನ್ನು ಕೊಟ್ಟಿದ್ರು. ಅವಾಗ ಸದಸ್ಯನಾಗಿ ಮಾಡಿದ್ರು. ಅದಾದ್ಮೇಲೆ ಸ್ತಬ್ಧ ಚಿತ್ರಗಳ ಮಾಡ್ತಾರೋ ನಡೀತೈತಿ ಅಂತೇಳಿ ಇತ್ತು. ಆಗ ಬಾಗಲಕೋಟೆ ಜಿಲ್ಲೆನಲ್ಲಿ ಯಾರು ಮಾಡ್ತಿರ್ಲಿಲ್ಲ, ಯಾರೋ ಬೇರೆ ಕಡೆಯವ್ರು ಬಂದು ಮಾಡ್ತಾರ ಅನ್ನೋದು ನನಗೆ ಅದೊಂದು ಸ್ವಲ್ಪ ಕಿವಿಗೆ ಬಿತ್ತಿರೋದು. ಅಯ್ಯೋ, ಇನ್ನ ಬೇರೆದವ್ರು ಏನ್ ಮಾಡಕ್ ಸಾಧ್ಯ ಐತಿ ನಮ್ದ? ಅಲ್ಲಿ ಕಲ್ಚರ್ ಅವ್ರಿಗೆ ಏನ್ ಗೊತ್ತು? ಅವ್ರು ಏನ್ ಮಾಡ್ತಾರ ಅದ್ರದ? ಅವ್ರು ಏನೋ ಒಂದ್ ಮಾಡಿ ಹೋಗ್ಬಿಡ್ತಾರಲ್ಲ, ನಾವ ಮಾಡಿದ್ರ ಅದ ನಮ್ಮ ಇತಿಹಾಸ ಹೇಳಕ್ ಸಾಧ್ಯ ಆಗ್ತದೆ ಅಂತ ಹೇಳಿ ನಾ ಆಗ DC ಮಡಿಕೇರಿ ಕಡೆಯವ್ರು ಒಬ್ರು ಇದ್ರು. ಅವ್ರ ಹೆಸರು ಏನೋ ಇದ್ದಾರೆ, ಅವ್ರಿಗೆ ಸಂಪರ್ಕ ಮಾಡಿದೆ ಫೋನ್ನೇನ. ಸರ್, ಮತ್ತೆ ನಾ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮೆಂಬರ್ ಮಾತಾಡ್ತೀವಿ, ಸ್ತಬ್ಧ ಚಿತ್ರವನ್ನ ಯಾರಿಗೂ ಕೊಡ್ಬೇಡ್ರಿ, ಬೇರೆ ಕಡೆಯವ್ರಿಗೆ ನಾವು ಮಾಡ್ತೀವಿ. ಈ ವರ್ಷ 2011 ನಾವು. ಸರಿ ಆಯ್ತು ರಂಗನಾಥ್, ನೀವು ಬೆಂಗಳೂರಾಗಿದ್ರೆ ಬರ್ರಿ ನಾಳೆ. ಬಂದೆ. ಅವ್ರ ಹೆಸರು ಏನೋ ಇದ್ರೆ ನಂಗೆ ಬರ್ತಿಲ್ಲ. ಆಮೇಲೆ ಬಂದೆ. ಬರ್ತಿದ್ದಂಗನ ಪಟ್ಟಂತವ್ರು ಜವಳಿ ಇಲಾಖೆ DD ಒಬ್ರು ಇದ್ರು, ಅವ್ರಿಗೆ ರೆಫರ್ ಮಾಡಿದ್ರು. ಇಲ್ಲ, ಅವ್ರ ರಂಗನಾಥ್ ಬಂದಾರ, ಅವ್ರಿಗೆ ಹೇಳ್ಬಿಡ್ರಿ ಅದನ್ನ, ಏನ್ ಸಬ್ಜೆಕ್ಟ್ ಹೇಳ್ಬಿಡ್ರಿ. ಅಷ್ಟೊತ್ತಾಗ್ಲೇ ಹೋಳಿ ಹುಣ್ಣಿಮೆ ಸಬ್ಜೆಕ್ಟ್ ಬಂದ್ಬಿಟ್ಟಿದ್ರಾಗ. ಬಾಗಲಕೋಟೆ ಫೇಮಸ್ ಹೋಳಿ ಹುಣ್ಣಿಮೆ ಒಂದು ವಾರಗಟ್ಲೆ ನಡೆಯೋದು. ಆಮೇಲೆ ನಮ್ದು ಹೋಳಿ ಹುಣ್ಣಿಮೆನ ಬೇರೆ, ಆಮೇಲೆ ಹಾಡು ಗೀಡು ಏನದ ಸಂಭ್ರಮನ ಅದು ಹಾಡು ನಿಮಗೀಗ ಮರ್ತ್ ಹೊಂಟಾವ್. ಹಾಡೆಲ್ಲ ಮರ್ತ್ ಹೊಂಟಾವ್ ಅಂದ್ರೆ ಹಾಡೋರಿಲ್ಲ. ಆ ಹಳಿ ಮಂದಿಲ್ಲ ಸತ್ತು ಹೋಗ್ತಾ ಐತಿ. ಈಗ ಹೊಸ ಬರ್ತಾರು, ಇವರಿಗೆ ಹಾಡು ಗೊತ್ತಿಲ್ಲ, ಇವ್ರಿಗೆ ಹಾಡಕ್ ಬರಂಗಿಲ್ಲ. ಅವೇನ್ ಮಹಾ ದೊಡ್ಡ ಕಷ್ಟದ ಹಾಡುಗಳು ಏನಲ್ಲ. ಏನ್ ಬಹಳ ತಬಲಾ ನುಡಿಸಿ ಹಾಡ್ಬೇಕು, ಹಾರ್ಮೋನಿಯಂ ಪೆಟ್ಟಿಗೆ ಹಚ್ಬೇಕು, ಅದೆಲ್ಲ ಇಲ್ಲ. ಅದು ಒಂದು ಕ್ರಮ ಐತಿ, ಆ ಕ್ರಮದೊಳಗೆ ಹಾಡ್ಬೇಕು ಅವರಷ್ಟ. ಅದನ್ನ ಇವ್ರಿಗೆ ಗೊತ್ತಿಲ್ಲ, ಹಾಡಕ್ ರೆಡಿ ಇಲ್ಲ. ಇವರು ಹಳಬ್ರು ಅದನ್ನ ಹೇಳ್ಕೊಟ್ಲಿಲ್ಲ, ಇವ್ರು ಕೇಳಲಿಲ್ಲನೋ ಅಂತ ಏನೋ ಅನಿಸ್ತೈತೆ. ಅದು ಒಟ್ಟಲ್ಲಿ ಅಲ್ಲೂ ಇಲ್ಲೂ ಒಂದ್ ಕಡೆ ಉಳ್ಕೊಂಡರು. ಸ್ವಲ್ಪ ಅದನ್ನಷ್ಟು ಉಳಿಸ್ರಿ ಅಂತ ಹೇಳ್ದಂಟ ಹಾಡುಗಳನ್ನ. ಚಂದ ಹಾಡ್ದವ ನಿಮಗೆ, ಅಷ್ಟೇ ಎಂಜಾಯ್ ಮಾಡ್ಬೋದು, ಅಷ್ಟ ಕೇಳ್ಬೋದು. ಅರ್ಥಪೂರ್ಣವಾಗಿದಾವ. ಆಮೇಲೆ ತಿಳುವಳಿಕೆ ಹೇಳ್ತಕ್ಕಂಥ ಹಾಡುಗಳದಾವ್, ತಿದ್ದಿ ನಡೆಸುವಂತ ಹಾಡುಗಳದಾವ್, ಎಲ್ಲ ಅದಾವ. ಹೋಳಿ ಹುಣ್ಣಿಮೆ ನಾವು ಸಣ್ಣಾಗಿದ್ದಾಗ ನಮ್ಮ ಸ್ಪೆಷಲ್ ಬಾಗಲಕೋಟೆ, ಅದ್ರಾಗ ನಮ್ಮಲ್ಲಿ ಹೋಳಿ ಹಬ್ಬ ಅಂದ್ರೆ 5 ದಿನದವರೆಗೆ ಬಣ್ಣ ಆಡಿ ಅದ್ರ ಜೊತೆಗೆ ಹಾಡು ಹಾಡ್ತಿದ್ರಾಗ. ಆ ಸಂಪ್ರದಾಯ ಈಗ ಎಲ್ಲೋ ನಾವು ಕಳ್ಕೊಂಡ್ ಬಿಡ್ತೀವಿ ಅನ್ನೋ ಹೊರಗೆ ಈಗಿನ ಜನ್ರೇಷನ್ ಒಳಗೆ ಬರ್ತಾ ಇದೆ. ಯಾಕಂದ್ರೆ ಹಳಬ್ರು ಆ ಪರಂಪರೆ ಮುಂದುವರ್ಸ್ಕೊಂಡು ಇಲ್ಲಿವರೆಗೆ ತಂದ್ರು. ಬಟ್ ಈಗಿನ ಜನ್ರೇಷನ್ ಅದನ್ನ ಮುಂದುವರ್ಸಕ್ ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲೋ ನಾವು ಅದನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಹೆದರಿಕೆನೋ ಒಂದ್ ಕಡೆ ಅನಿಸ್ತತಿ. ನಮ್ಮ ಸಂಪ್ರದಾಯ ಎಲ್ಲಿ ಕೇಳ್ತಿದ್ವಿ, ಇದ್ದಿತ್ತು, ಆಗಿತ್ತು, ಇದನ್ನ ನಾವು ಸ್ಮರಣೆ ಮಾಡ್ಕೋಬೇಕಾಗುತ್ತೆ ಅನ್ನೋ ಅಂತ ಅನಿಸ್ತದೆ. ಅದನ್ನ ಉಳಿಸ್ಬೇಕು ಈಗಿನ ಜನ್ರೇಷನ್. ಅಟ್ಲೀಸ್ಟ್ ಈಗ ಬರೋ ಹುಡುಗರು ಅದು ಭಾಳ ದೊಡ್ಡ ಏನ್ ಇದನ್ನಲ್ಲ, ಅದನ್ನ ಉಳಿಸ್ಕೊಳ್ಳೋಂತ ಕೆಲಸ ಮಾಡ್ಬೇಕು. ಅದ್ರಾಗ ಕೆಲವೊಂದಿಷ್ಟು ಹಾಡುಗಳು ಭಾಳ ಸಣ್ಣ ತುಣುಕಿದ್ರು ಹಾಡುಗಳು ವ್ಯವಸ್ಥಿತವಾಗಿ ಹಾಡುಗಳನ್ನ ಆಗಿನ ಜನ ಹಾಡ್ಯಾರ. ಅದ್ರಲ್ಲಿ ಒಂದಿಷ್ಟು ಹಾಡನ್ನ ನಿಮ್ಗೆ ಹೇಳ್ತೀನಿ. ಸಿಂಧೂರ ಲಕ್ಷ್ಮಣ ಮಂದಿಗಂಜವನಲ್ಲೋ, ಬಾರಿನ ಬಂದೂಕ ಬಗಲಿಗೋ, ಎಲೆ ಬಾರಿನ ಬಂದೂಕ
ಬಗಲಿಗೆ ಹಾಕೊಂಡ ಜಯಂದ ಜೇಲ ಜಿಗದಾನೋ. ಇದು ಈ ತರ ಒಂದಿಷ್ಟು ಹಾಡುಗಳು ಬರ್ತಾರ ಅದ್ರಾಗ. ಕೆಂಪ ಸೀರೆಯನ್ನುಟ್ಟ ಗುಂಪ ನೀರಿಗೆ ಮಾಡಿ ಹಂಪಿ ಹೊಳಿ ಆಗ ಜಳಕವೋ. ಎಲೆ ಹಂಪಿ ಹೊಳಿಯಾಗ ಜಳಕ ಮಾಡಕಿನ್ಯಾರ ಆಕೆ ನನ್ನೂರ ದುರಗವೋ. ಹೋಗುತ್ತ ಹೊಸಕೋಟಿ ಬರುತ್ತ ಬಾಗಲಕೋಟಿ ಬಂಗಾರದ ಕೋಟಿ ಬಬಲಾದ್ಯೋ. ಎಲೆ ಬಂಗಾರದ ಕೋಟಿ ಬಬಲಾದಿ ಮಠದಾಗ ಸಿಂಗಾರ ಜ್ಞಾನ ಸದಾಶಿವೋ. ಚಂದುಳಕ ಮನ್ನ ನಿನ್ನ ನಿಂದರಸಿ ಸುಡುವಾಗ ತಾಯಿದ್ದ ರೆಸ್ತ ಅಳುವಳು. ಎಲೆ ತಾಯಿದ್ದ ರೆಸ್ತ ಅಳುವುಳಕ್ಕ ಮನ್ನ ತಂಗಿದ್ದ ರೆಸ್ತ ಮರಗುವಳು. ಅಚ್ಚ ಮಲ್ಲಿಗೆ ನಾತ ಬಿಚ್ಚಕ್ಕಾದಿಗೆ ನಾತೋ ಮತ್ಯಾತರ ನಾತ ಮಠದಾಗೋ. ಎಲೆ ಮತ್ಯಾತರ ನಾತ ಮಠದಾಗ ಮಾಲಿಂಗಾರನ ಬಿಚ್ಚಿ ಉಡ ತಾನ ಮಡಿಯನ. ಪಂಡ್ರಾಪುರವ ನೋಡ ಪಗಡಿ ಬಾಜರ ನೋಡ ತಂದಿ ವಿಠಲನ ಗುಡಿ ನೋಡ. ಎಲೆ ತಂದಿ ವಿಠಲನ ಗುಡಿ ನೋಡ ಗುಡಿ ಮುಂದ ಚಂದ್ರಭಾಗದ ನದಿ ನೋಡ. ಕೋತಂಬರಿ ಕುಡಿ ಸಣ್ಣೋ ದೋತರ ದಡಿ ಸಣ್ಣೋ ನಟ್ಟ ಕಡಿ ಅವನ ನಡ ಸಣ್ಣೋ. ಎಲೆ ನಟ್ಟ ಕಡಿ ಅವನ ನಡ ಸಣ್ಣ ಇರುವಾಗ ಓದು ಸಾಲ್ಯಾಗ ದನಿ ಸಣ್ಣೋ. ಹಿಂಗ ಒಂದಿಷ್ಟ ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಹಾಡುಗಳನ್ನ ಅವ್ರ ಹಾಡ್ತಿದ್ರ. ಹೋಳಿ ಹುಣ್ಣಿಮೆ ಸಬ್ಜೆಕ್ಟ್ ನಮಗೆ ಕೊಟ್ಟರು. ನೀವು ಹೋಳಿ ಹಬ್ಬ ನಮ್ಮದು ವಿಶೇಷ ಬಾಗಲಕೋಟೆ, ಇದನ್ನ ಸಬ್ಜೆಕ್ಟ್ ನಮ್ಗೆ ಆಯ್ಕೆ ಮಾಡಿಕೊಟ್ರೆ ಮಾಡಿ ಅಂತೆ. ಆಗ ಮಾಡಬೇಕು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿವಿ. ಹೋಳಿ ಹಬ್ಬದ ನಮ್ಗೆ ಗೊತ್ತಿತ್ತಲ್ಲ, ಬಾಗಲಕೋಟೆ ಡಿಸ್ಟಿಕ್ ಹೋಳಿ ಹುಣ್ಣಿಮೆದು ಎತ್ತಿನ ಗಾಡಿ ಅದ್ರೊಳಗೆ ಒಂದಿಷ್ಟು ಬಣ್ಣ ಇಟ್ಕೊಂಡು ಆಡೋದು, ಹುಡುಗರೆಲ್ಲ ಆಟ ಆಡೋದು ಸಬ್ಜೆಕ್ಟ್ ಮಾಡ್ಕೊಂಡ್ವಿ. ಆಗ ನಮ್ಗೆ ಹೆಚ್ಚು ಆರ್ಟಿಸ್ಟ್ ತೊಗೊಳಕ್ಕೆ ಟೈಮ್ ಇರಲಿಲ್ಲ. ಕೊಟ್ಟದ್ದ 7 ದಿನ. ಅಷ್ಟು ದಿನದಲ್ಲೇ ಮಾಡಬೇಕು. 7 ದಿನ. 7 ದಿನದೊಳಗೆ ನೀವು ಟ್ಯಾಬ್ಲೋ ಮುಗಿಸ್ಬೇಕು. ಅವಾಗ ಚಾಲೆಂಜ್ ಆಗಿ ತಗೊಂಡಿವ್ರಿ ನಾವು. ಇರ್ಲಿ ಫಸ್ಟ್ ಅವಕಾಶ ಹೇಳ್ಯಾರ, ನಾವು ಯಾಕೆ ಬಿಡ್ಬೇಕು, ಅದು ದಾಗ್ಲಿ ಮಾಡೋಣ. ಅವಾಗ ನಮ್ಮ ತಮ್ಮ ಜೊತೆ ಇದ್ರು ಅವನೊಬ್ಬ, ನಾನು ಅವನ ಜೊತೆಗೆ ಇರೋ ಅಷ್ಟೇ. ಅವ್ನ ಕರ್ಕೊಂಡು ಜೊತೆಗೆ ಇನ್ನೊಂದು ಹುಡುಗನ ಹಾಕೊಂಡು 3 ಜನ ಹೋಗ್ಬಿಟ್ಟಿರಿ. ಟ್ಯಾಬ್ಲೋ ಮಾಡಕ್ ಹೋದಿವ್ರಿ. ಇದು ಅಲ್ಲಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋದ ತಕ್ಷಣ ಆಲ್ರೆಡಿ ಅವಾಗ 7 ದಿನದ ಅಷ್ಟೊತ್ತಿಗೆ ಟ್ಯಾಬ್ಲೋಗಳೆಲ್ಲ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಮುಗಿಸಿದ್ರು ಎಲ್ಲಾರು ವರ್ಕ್. ಒಟ್ಟು ಜಿಲ್ಲಾ ಮುಗ್ದು ಬಿಟ್ಟಿತ್ತು. ಬಾಗಲಕೋಟೆ ಗಾಡಿ ಯಾವಾಗ ಬಂದು ನಿಲ್ತೈತಿ, ಇವ್ರು ಮಾಡ್ತಾರೋ ಇಲ್ಲೋ. ಒಂದು ಲಾರಿ ತಂದು ನಿಲ್ಲಿಸಿದೀವಿ. ಅವಾಗ ನಾವ್ರೆ ಎಲ್ಲ ಓಪನ್ ಮಾಡಿ ಲಾರಿ ನಿಲ್ಲಿಸಿದೀವಿ. ಲಾರಿ ನಿಂತು ಕೆಲಸ ಚಾಲು ಆಗ್ಬೇಕು. ಲಾರಿ ಬಂದು ನಿಂತು ಇನ್ನು ಅದ್ರ ಮೇಲೆಲ್ಲ ಸ್ಟಾರ್ಟ್ ಆಗ್ಬೇಕಲ್ಲ. 7 ದಿನದಾಗ ಮುಗಿಬೇಕು. 6ನೇ ದಿನಕ್ಕೆ ಹೊರಡ್ಬೇಕದು. 7 ದಿನ, ಅದ್ರಾಗ 6ನೇ ದಿನಕ್ಕೆ ನಾವು ಗಾಡಿ ಅವ್ರಿಗೆ ಕೊಡ್ಬೇಕು. ಆಮೇಲೆ ಹಂಗು ಹಿಂಗು ಮಾಡಿ ಒಂದಿಷ್ಟು ಚಕ್ಕಡಿ ಒಬ್ಬ ಕಾರ್ಪೆಂಟರ್ ಕಡೆಯಿಂದ ಸುತ್ತ ಅದಕ್ಕೆಲ್ಲ ಪ್ಲೌಡ್ ಹೊಡಿಸಿ ಪ್ಲಾಟ್ ಗಿಟ್ಲೆಲ್ಲ ರೆಡಿ ಆಯ್ತು. ಒಂದು ಸ್ಟೆಪ್ 2 ದಿನ ಆಯ್ತು. ಒಂದು ಸ್ಟೆಪ್ ಮುಗಿತ್ರಿ, ಪ್ಲೌಡ್ ವರ್ಕ್ ಮುಗಿತು. ಬಂದ್ರಿ 3 ದಿನ ಉಳಿತು. ಜನ ಎಲ್ಲಕ್ಕೂ ಇದು ನಡೆಸ್ತಾರೆ. ಹೆಂಗ ಏನ್ ಮಾಡ್ತಾರೆ. ಆಮೇಲೆ ನಂಬರ್ 5 ಟ್ಯಾಬ್ಲೋ, ಹಿಂದಿಗೆ 40 ಗಾಡಿ, ಇವನ ಹೋಗ್ಬೇಕು 5 ನಂಬರ್. ಆಮೇಲೆ ನಾವು ಹೋಗ್ಬೇಕು. ನಮ್ಮನಾರ ಮುಗ್ಯಾಕ್ ಬಂದವ. ಇವ ಈಗರ ಪ್ಲೌಡ್ ಹೊಡ್ದಾನ. ಇವ ಹೊಕ್ಕನೋ ಇಲ್ಲ, ನಮ್ಮನ್ ಬಿಡ್ತಾರೋ ಇಲ್ಲ. ಇದು ಸ್ಟಾರ್ಟ್ ಆಗಿಬಿಡ್ತೀರ. ಏನ್ ಕಾನ್ಫಿಡೆಂಟ್ ಮೇಲೆ ಮಾಡೆ ನೀವ, ಹೆಂಗಾರ ಕೊಟ್ರಿ. ಇವ್ ಏನ
ಅನ್ಕೊಂಡು ಮಾಡಾಕತ್ತಾನು, ಲೌಡ್ ಹೊಡೆದಾನು. ಕಡೆಗೆ ಒಂದು ಕಲರ್ ಹಾಕಿದ್ವಿ, ಒಂದು ರೌಂಡ್ ಒಂದು ಸುತ್ತಾಡ್ತಿ ಕಲರ್ ಹಾಕಿದ್ವಿ. ಮಾಡಲ್ ಏನೂ ಹಾಕಿಲ್ಲ ಮ್ಯಾಲ್ನವ್ರು. ಮಾಡಲ್ ಒಂದಿಷ್ಟು ಹಂಗ ಮ್ಯಾನಿಕ್ಯೂನ್ಸ್ ಅವು ತಯಾರು ಮಾಡಿ ಇಟ್ಟಿದ್ವಿ ನಾವು, ರೆಡಿ ಮಾಡಿದ್ವಿ. ನನಗೆ ಗೊತ್ತಿತ್ತು ನಾ ಮಾಡ್ತೀನಿ, ಓಡಿಸ್ತೀನಿ ಗಾಡಿ 7 days ನಾ ಓಡಿಸ್ತೀನಿ, ನನಗೆ ಗೊತ್ತು. ನಾ ಕಾನ್ಫಿಡೆಂಟ್ ಇತ್ತು, ಅವ್ರಿಗಿರ್ಲಿಲ್ಲ. ಟೆನ್ಷನ್ ಅವ್ರಿಗೆ ಹತ್ಕೊಂಡ್ಬಿಟ್ಟಿದ್ರು. ಇನ್ನು 2 ದಿನ ಉಳಿಬೇಕು, ಅವಾಗ ಎಲ್ಲರೂ ಬಂದ್ರಿ. 2 ದಿನ ಐತ್ರಿ ಬಾಕಿ. ಅಷ್ಟೊತ್ತಿಗಾಗಲಿ ನಾ ಹೋಳಿ ಹುಣ್ಣಿ ಸಾಂಗ್ಸ್ ಆಡಿಯೋ ರೆಕಾರ್ಡಿಂಗ್ ಸಹಿತ ಮಾಡ್ಕೊಂಡ್ ಬಂದಿದ್ದೀರಿ ನಾವು. ಆ ಗಾಡಿಗೆ ಹಾಕಕ್ ಸೌಂಡ್ ಫಿಟ್ ಮಾಡಿಸಿದ್ದೆ, ಬೆಂಕಿ ಹಚ್ಚಿಸಿದ್ದೆ, ಎಲ್ಲಾ ಮಾಡಿದಿರಿ ನಾವು. ನನಗೆ ಗೊತ್ತಿತ್ತು ನಾ ಇಷ್ಟೆಲ್ಲ ಮಾಡತ್ತೇನೆ ಅಂತೇಳಿ. ಅಷ್ಟರಲ್ಲೇ ಮಾಡ್ತಾನಂತ ಬಂಡ ಧೈರ್ಯ. ಈಗ ಮಾಡಿದ್ರು ನಾ ಮಾಡಿಕೊಡ್ತಾನೆ ಅಂತೇಳಿ ಇದೊಂದು ಬಂಡ ಧೈರ್ಯ ಅಂತ ಹೇಳ್ತಾರೆ. ಧೈರ್ಯದಕ್ಕಿಂತ ಮೀರಿ ಬಂಡ ಧೈರ್ಯ ನಮ್ಗೆ ಆ ಕಡೆ ಒಂದ್ ಸ್ವಲ್ಪ ಇರುತ್ತೆ. ಅದು ಬಾಂಡ್ಗೆಟ್ಟವ್ ನೋಡಿ ಅಂತಿರ್ತಾರೆ, ಹುಟ್ಟ ಬಂದ್ಬಿಟ್ಟಿರ್ತದೆ. ಹಾ, ಬಂಡ ಧೈರ್ಯ. ಅವಾಗ ಆ ಧೈರ್ಯ ನನಗಿತ್ತು. ನಾ ಧೈರ್ಯ ಕಳ್ಕೊಳ್ಳೋ ಅಷ್ಟೇ ಮಾಡ್ತಾನ, ನಿಮ್ ಜೊತೆಗೆ ಬರ್ತಾನ ನಾ ಅಷ್ಟ. 5ನೇ ನಂಬರ್ ಗಾಡಿ ಓಡ್ತೈತಿ, ಹೋಗ್ಕತಿ, ನಿಮ್ ಜೊತೆಗೆ ನಾ ಬರ್ತಾನೆ. ಆಮೇಲೆ ಎಲ್ಲಾ ಒಂದಿಷ್ಟು ಆರ್ಟಿಸ್ಟ್ ಬಂದ್ ರಂಗನಾಥ್ ಏನ್ ಅನ್ಕೊಳಂಗಿಲ್ಲ ಅಂದ್ರೆ ನಾವು ನಿನ್ನ ಒಂದ್ ಮಾತು ಕೇಳ್ತೀವಿ, ಅಯ್ಯ ಉಳಿತಿ 2 ದಿವಸ, ನಿಂಗೆ ಏನ್ ಸಮಸ್ಯೆ ಆಗೈತಿ ನಮಗೆ? ಗಾಡಿ ನಿಂದ ಹೋಗ್ಬೇಕು ಮಾರಯ್ಯ, ನಿಂದ ಹೋದ್ರೆ ನಾವು ಬರ್ತೀವಿ. ನಮಗೆ ಮುಗಿದಾವ್, ಇನ್ನೇನ್ ಕಲರ್ ಮಾಡವ್ರ ನಾವು. ಕಲರ್ ಮಾಡಿದೀವಿ ಅಂದ್ರೆ ನಾವು ಹೊರಡಕ್ ರೆಡಿನಾ. ನೀ ಇನ್ನೂ ಮಾಡೆಲ್ಗಳು ಇಲ್ಲೋ ಮರ, ನಿಂದ ಆರ್ಟಿಸ್ಟ್ ಏನಾರ ಬೇಕನ? ಹಿಂಗ ಒಂದಿಷ್ಟು ನಮ್ಮ ಕಲಾವಿದ್ರನ್ನ ಎಲ್ಲರನ್ನೂ ಕಳಿಸ್ತೀವಿ, ನೀ ಹೇಳವ್ರಿಗೆ ಏನ್ ಬೇಡ ನಾ ಮಾಡ್ತೇನೆ, ಬಿಟ್ಬಿಡ್ರಿ ಸರಿ ಏನಾರ ಮಾಡ ಮರ ಅಂತ ಹೋಗ್ಬಿಟ್ರು. ಆಮೇಲೆ ನಾ ಇನ್ನು 2 ದಿನ ಐತಿ ಕಲರ್ ಆಗ್ಬೇಕ್ರಿ. ಅವ್ರದ್ದೇ ಇನ್ನ ಕಲರ್ಗಳು ನಡೆದಿರ್ತಾವ್ರಿ. 2-3 ದಿನ ಕಲರ್ ಮಾಡ್ತಿರ್ತಾರೆ, ಮಾಡಾಕತ್ತಿದ್ರು. ಇನ್ನೂ ಏನು ಮುಗ್ದಿರ್ಲಿಲ್ಲ. ನಾನು ನಾಳೆ ನಾಡಿದ್ದು ಗಾಡಿ ಹೊರಡಬೇಕು. ಇವತ್ತಿಗಂದ್ರೆ ಕಲರ್ ಆಗಬೇಕು. ರಾತ್ರಿ ಅವರು ಎಲ್ಲ ಮಲ್ಕೊಂಡ್ಬಿಟ್ರು. ಅವರೆಲ್ಲ ಟ್ಯಾಬ್ಲೋದವ್ರು ಹೊಟ್ರು. ಒಂದಿಷ್ಟು ಹಳಿ ಬಟ್ಟೆ ಓದಿನ್ರಿ. ನಾವು ಹಳಿ ಹಾಕೊಂಡು ಬಣ್ಣ ಆಡ್ತೀವಲ್ರಿ, ಹರ್ದದ ಅರಿವಿನ ಹಾಕೊಂಡ್ ಮಾಡ್ತೀವಿ. ಹಳಿ ಎಲ್ಲ ಗಂಟು ಕಟ್ಕೊಂಡು ಹೋಗಿನ್ರಿ. ನಾನು ಎತ್ತಿನ ಗಾಡಿ ಒಂದ್ ನಿಲ್ಸಿದ್ನಿ ಹಿಂದಿನ ದಿನ. ಎತ್ತಿನ ಗಾಡಿ ನಿಲ್ಸಿದ ತಕ್ಷಣ ಅವರು ಗಾಡಿ ಒಂದು ನಿತ್ತಂತ, ಇನ್ನೊಂದೇನೋ ಬತ್ತ, ಗಾಡಿ ಒಂದು ನಿತ್ತಪ್ಪ ಅಂತ ಹೇಳಿ. ಇನ್ನ 2 ದಿನ ಅಷ್ಟ ಬಾಕಿ ಇರುತ್ತೆ ಅದಕ್ಕೆ. ನಾಳೆ ಹೊರಡಬೇಕು, ಇಂದು ಮುಗಿಬೇಕು. ಅಷ್ಟೊತ್ತಿಗೆ ಎಲ್ಲರಿಗೂ ಒಂಥರ ಇದನ್ನಾಗ್ಬಿಡುತ್ತೆ, ಹೆಂಗ ಮಾರ ಒಂದು ಏನ್ ನಮ್ಗೆ ತಿಳಿವಲ್ತು. ಇನ್ನು 1 ದಿನ ಉಳಿತು, ನಾಳೆ ಮುಗಿಸ್ಬೇಕಿವ, ನಾಡದ್ ನಾವು ಹೊರಡಬೇಕು. ರಂಗನಾಥ್ ಹೆಂಗ ಏನ್ ನಮ್ಗೆ? ನೀವು ಸುಮ್ಮನೆ ರೀ, ನಾ ರೆಡಿ ಇರ್ತೇನೆ. ಒಟ್ಟು ಗಾಡಿ ಓಡಿಸ್ತೇನೆ, ನೀವು ಅದ್ರ ಯೋಚನೆ ಬಿಡ್ರಿ ಅಂತೇಳಿ. ಅವ್ರಿಗಿನ್ನೂ ತೋರಿಸಿರ್ಲಿಲ್ಲ ನಾವು ಮಾಡೆಲ್ಸ್ ತಂದದ್ದು. ಆ ಹಿಂದಿನ ದಿನ ನೈಟ್ ಹೊತ್ತು ಹುಡುಗರು ಇನ್ನೊಬ್ಬ ಹುಡುಗಿದ್ರು, ಇಬ್ರು ಮಲ್ಕೊಳಕ್ ಬಿಟ್ಟಿರೋ ಬಲಗಲಂತೆ. ರಾತ್ರಿ ನಮ್ಮ ಹರ್ದದ ಅರಿವಿ ಪ್ಯಾಂಟ್ ಎಲ್ಲ ಗೊಂಬೆಗಳಿಗೆ ಹಾಕಿ ರೆಡಿ ಮಾಡಿದ್ರು. ಇದ್ರು ಅವಕ್ಕೆಲ್ಲ ತಯಾರು ಮಾಡಿಬಿಟ್ರು. ಹರ್ಕ ಮರ್ಕ ಬಟ್ಟೆ ಹಾಕಿ ಅವ್ರಿಗೆ ಏನು ಬಕೆಟ್ ಗಿಕೆಟ್ ಬಣ್ಣ ಸುರುವವ್ರನ್ನ ಗೊಜ್ಜವ್ರನ್ನ ಎಕ್ಸನ್ ರೆಡಿ ಮಾಡಿ ತಂತಿಗಿಂತಿ ಬೈಂಡಿಂಗ್ ಮಾಡಿ ರೆಡಿ ಮಾಡಿದ್ರು. ಅವ್ರು ಬಣ್ಣ ಓದಿದ್ದೇರಿ. ನಾ ಬಕೆಟ್ ಗಂಟ್ಲೆ ಬಣ್ಣ ಪೌಡರ್ ಎಲ್ಲ ತಂದಿದ್ದಿ. ಒಂದು 7-8 ಬಕೆಟ್ ಬಣ್ಣ ಕಲಿಸಿ ಇಟ್ಟಿರು, ರೆಡಿ ಮಾಡಿ ನೀರು ತಯಾರು ಮಾಡಿ ಒಂದಿಷ್ಟು ಪೌಡರ್ ಬಣ್ಣ ಇಟ್ಕೊಂಡು ಬೆಳಗ್ಗೆ 4 ಗಂಟೆಗೆ ಈ ಒಂದು ಬೋಗನ್ ಚಾ ಮಾಡಿರಿ. ಫಸ್ಟ್ ನಾ ಎಷ್ಟು ಕೊಡೋದು ಈ ಹುಡುಗರು ನೇಮಿಸೀನಿ, ಇಬ್ಬರು ಚಾ ಕುಡೀರಿ, ನಮ್ಮ ಕಡೆ ಬಣ್ಣ ಹೆಂಗ್ ಆಡ್ತೀರಿ, ಇವ್ರು ನಿಂತಾರು ಇವ್ರ ಜೋಡಿ ಆಡ್ರಿ. ಏನೋ ಮಾಡುವ, ಅವ್ರು ನಿಂತಾರ, ನಾವು ಹೆಂಗ್ ಬಣ್ಣ ಆಡ್ತೀವಿ ಹಂಗ ಅವ್ರ ಜೋಡಿ ಬಣ್ಣ ನೀವು ಆಡಿಬಿಡ್ರಿ ಅಂದೆ. ಹೆಂಗ ನಮ್ಮಲ್ಲಿ ಬಣ್ಣ ಆಡ್ತೀವಿ, ಅದು ಅವು ಗೊಂಬೆಗಳ ಜೋಡಿ ಬಣ್ಣ ಆಡಿಬಿಡ್ರಿ. ಆಡಿದ್ರಿ ಇನ್ನ ಹೊತ್ತು ಏರಿರ್ಲಿಲ್ಲ, ಎತ್ತಿ ಮ್ಯಾಲ ಫಿಟ್ ಮಾಡಿಬಿಟ್ಟಿವಿ ಅವತ್ತು ಗೊಂಬೆ ಹೋಳಿ ಹುಣ್ಣಿಮೆ. ಎಲ್ಲ ಶಾಕ್ ಆಗಿ ಹೋದ್ರಿ. ಇನ್ನ ಅವ್ರನ್ನ ಮುಗಿದಿರ್ಲಿಲ್ಲ, ಬಂದ್ ಸೋಮು ನಿಂತು ಬಿಟ್ರಿ ಎಲ್ಲಾರ ಕೈ ಕಟ್ಟಿ. ಏನೋ ಮಾತಾಡ್ಲಿಲ್ಲ, ಸೋಮನ ನಿಂತರಿ, ಮಾತಾ ಬರ್ಲಿಲ್ಲ ಅವ್ರಿಗೆ. ಹೊತ್ತು ಮುನಿಗ್ತು. ಇನ್ನೇನು ಟ್ಯಾಬ್ಲೋ ಹೊರಡೋ ಟೈಮ್ನಾಗ ಆಡಿಯೋ ಫಿಕ್ಸ್ ಮಾಡಿದ್ದು ಗೊತ್ತಿರಲಿಲ್ಲ ಅವ್ರಿಗೆ, ಸೌಂಡ್ ಫಿಕ್ಸ್ ಮಾಡಿದ್ದು ಕೆಳಗೆ. ನಮ್ಮ ಹೋಳಿ ಹುಣ್ಣಿಮೆ ಹಾಡು ಹಾಕಿ ಬೆಂಕಿ ಹಚ್ಚಿದವ್ರ ಥರ ಲೈಟ್ ಕೊಟ್ಟಿದ್ರು ಕಾಮಾನಕ್ಕೆ, ಬೆಂಕಿ ಹತ್ತಂದ್ರಿ. ಅದಕ್ಕೆ ಸ್ಮೋಕ್ ಗಿಕ್ಕೆಲ್ಲ ಕೊಟ್ಟು ಬೆಂಕಿ ಹಚ್ಚಿ ಹೋಳಿ ಹುಣ್ಣಿಮೆ ಹಾಡು ಹಾಕಿದ್ರೆ ಬಾಗಲಕೋಟೆ ಹಬ್ಬ ಇಲ್ಲೇ ನಡೀತಿತ್ತು. ನಂಗೆ ಆಗ್ಬಿಡಿ. ಮರುದಿನ ಅವ್ರಕ್ಕಿಂತ ಮೊದಲು ಕುಂಬಳಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಗಾಡಿ ಓಡಿಸ್ಬಿಟ್ರಿ ಟ್ಯಾಬ್ಲೋ. ಅದು ಫಸ್ಟ್ ವಿಡಿಯೋ ಎಲ್ಲ ಸಿಗುತ್ತೆ. ವಿಡಿಯೋ ಮೋಸ್ಟ್ಲಿ ಡೌಟ್ ಅದು, ಹಾಗೆ ವಿಡಿಯೋ ಮಾಡಲಿಲ್ಲ ನಾವು. ಫೋಟೋಸ್ ನೋಡ್ತೀನಿ ರೀ, ಸಿಗ್ಬೋದೇನೋ ಒಂದಿಷ್ಟು ಫೋಟೋಸ್. ಆಮೇಲೆ ಅದ್ರಾಗ ಗಾಡಿ ಒಳಗೆ ಇವರು ಆ ಕಡೆ ಈ ಕಡೆ ಬಂದು ಕೂಡಿಸಿ ಜನಕ್ಕೆ ಕಾಣಲ್ದಂಗೆ
ಆ ಮಂದಿಗೆಲ್ಲ ಬಣ್ಣ ಉಕ್ಕೊಂತ ಟ್ಯಾಬ್ಲೋ ಮೂವ್ ಮಾಡ್ತಿದ್ದೀವಿ ಅದ್ರ ಅವರ ಹೋಗಿತಾರೆ ಬಣ್ಣ ಅನ್ನೋ ಥರ ಗೊಂಬೆಗಳ ನಮಗೆ ಬಣ್ಣ ಏರಿಸ್ತಾವ ನಾವು ಫೀಲ್ ಬರ್ಬೇಕಂತೇಳಿ ಅದು ಗ್ರ್ಯಾಂಡ್ ಇದನ್ನು 7 ದಿನದೊಳಗೆ ಮುಗಿಸಿರ್ತಕ್ಕಂಥ ಒಂದು ಬೆಸ್ಟ್ ಅಚೀವ್ಮೆಂಟ್ ಆಗಿನ ಟೈಮ್. ಅದು ಒಂದು 3 ಜನ 3 ಜನರೊಳಗೆ ಅದು ಹೋಗಿದ್ವಿ. ಅದು ಮೊನ್ನೆ ಅದಕ್ಕೆ ಏನು ಖರ್ಚು ವೆಚ್ಚ ಮಾಡಿದ್ನಿ ಅಂತೇಳಿ ಮೊನ್ನೆ ಯಾವುದೋ ಒಂದು ಫೈಲ್ ಹುಡುಕುವಾಗ ಒಂದು ಲಿಸ್ಟ್ ಸಿಕ್ತು. ಅದನ್ನ ನೋಡ್ಕೊಂಡು ನಗ್ತಿದ್ದೆ ನಾನು, ಆಗಿನ ಟೈಮ್ನಾಗ ಇಷ್ಟ ಖರ್ಚಾಗ್ತಾ ಇದಕ್ಕಂತೇಳಿ. ಈಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಭಾಳ ಐತ್ರಿ. ಈಗ ಆವಾಗ ಲಾರಿ ಬಾಡಿಗೆನ ಒಂದು 10-20 ಸಾವಿರ ಕೊಡ್ತಿದ್ವಿ, ಈಗ ಲಕ್ಷ ಗಂಟ್ಲೆ ಕೊಡ್ಬೇಕ್ರಿ. ಅದ್ರೊಳಗೆ ಇತ್ತು ಪಟ್ಟಿ. ಒಂದು ಕಾರ್ಪೆಂಟ್ರಿಗೆ 10,000 ರೂಪಾಯಿ ಕೊಟ್ಟೇನ್ರಿ ಅದನ್ನ ಮಾಡಕ್ಕೆ. ಈಗ ಅವರೇ 70-80 1 ಲಕ್ಷದೊಳಗೆ ಚಾರ್ಜಸ್ ಮಾಡ್ತಿರ್ತಾರೆ. ಅದೆಲ್ಲ ನೋಡ್ಕೊಂಡು ಬಂದೆ. ಅದ ನಂತರ 1 by 1 ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ ದೇವಸ್ಥಾನಗಳನ್ನ ಮಾಡ್ತಾ ಅಲ್ಲಿದಿಂದ ನಿಮ್ಗೆ ಕೊಡ್ತಾ ಬಂದ್ರು. ನಾನ ಮಾಡ್ತಾ ಬಂದಿರಿ, ಕಂಟಿನ್ಯೂ ನಾನ ಮಾಡ್ತಾ ಹೋದೆ. ಮುಂದೆ ಆಪ್ಷನ್ ಇಲ್ದಂಗೆ ಆದ್ರೆ ಅವಾಗ. ಹಂಗಾಗಿ ನಾನ ಮಾಡ್ತಾ ಹೊರಟೆ. ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರತ್ತ 15 ವರ್ಷ ರನ್ನಿಂಗ್ ಇಲ್ಲಿಗೆ ಆ ಪಯಣ ಸ್ತಬ್ಧ ಚಿತ್ರ. ಅದ್ರ ಜೊತೆಗೆ ಮಧ್ಯದಲ್ಲಿ ನಮ್ಮ ಈ ವರ್ಷ ನಾವು ಅದೇ 24ಕ್ಕೆ ನಾನು ಆಲ್ಮೋಸ್ಟ್ ಟೆಂಪಲ್ಗಳೆಲ್ಲ ಮುಗಿದ್ಬಿಟ್ಟಿತ್ತು. ಅದ್ರ ಜೊತೆಗೆ ನಾವು ಟ್ಯಾಬ್ಲೋ ಜೊತೆಗೆ ಸ್ಟಾಲ್ ಒಂದು ಮಾಡ್ತೀವಿ, ಎಕ್ಸಿಬಿಷನ್ ಸ್ಟಾಲ್ ಒಂದು ಮಾಡ್ತೀವಿ. ಡಿಸ್ಟಿಕ್ಕಿಂದ ಕಲಾ ಪ್ರದರ್ಶನ ನಡೀತೇವೆ ಅರಮನೆ ಗ್ರೌಂಡಲ್ಲಿ 3 ತಿಂಗಳು. ಅದರಲ್ಲಿ ಎಲ್ಲ ವಿಷಯಗಳನ್ನ ಮಾಡ್ತಾ ಬಂದಿದ್ದೀವಿ. ಎಕ್ಸಿಬಿಷನ್ ಟೈಮ್ ಕಳೆದ ಬಾರಿ ಜಮಖಂಡಿ ಅರಮನೆ ಮಾಡಿದ್ವಿ, ಪಟವರ್ಧನ್. ಸ್ತಬ್ಧ ಚಿತ್ರ ಬೇರೆ, ಎಕ್ಸಿಬಿಷನ್ ಬೇರೆ, ಇದೇ ಕಾನ್ಸೆಪ್ಟ್ ಬೇರೆ. ಇಲ್ಲಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಮುದೋಳ್ ನಾಯಿ ಮಾಡಿದೀವಿ ಟ್ಯಾಬ್ಲೋ. ಮುದೋಳ್ ನಾಯಿ ಮತ್ತು ಐಹೊಳೆ ಟೆಂಪಲ್ ಇಲ್ಕಲ್ ಸೀರೆ. ಆವಾಗ ಎಕ್ಸಿಬಿಷನ್ ಸ್ಟಾಲ್ ಅಲ್ಲಿ ಈ ಜಮಖಂಡಿ ಅರಮನೆ ಮಾಡಿದೀವಿ, ಪಟವರ್ಧನ್ ರಾಜ. ಅದು ನೋಡ್ಸ್ಬೇಕು, ಯಾಕಂದ್ರೆ ಅದು ಇಂಡಿಯಾದಲ್ಲೇ ಫಸ್ಟ್ ಅರಮನೆ ಸರ್ಕಾರಕ್ಕೆ ಹಸ್ತಾಂತರ ಮಾಡಿರ್ತಕ್ಕಂಥ ರಾಜ. ಅವರು ಗೌರ್ಮೆಂಟ್ಗೆ ರಾಜಾಡಳಿತವನ್ನು ಬಿಟ್ಟುಕೊಡ್ಬೇಕಂತ ತೀರ್ಮಾನಕ್ಕೆ ಬಂದಾಗ ಫಸ್ಟ್ ಬಿಟ್ಟು ಕೊಟ್ಟದ್ದು ಜಮಖಂಡಿ ಪಟವರ್ಧನ್ ರಾಜ. ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ರಾಜ್ಯ ಮಣಿತನದ ಆಡಳಿತವನ್ನು ಬಿಟ್ಟದ್ದು ಜಮಖಂಡಿ ರಾಜ ಮೊದಲು. ಆ ಇತಿಹಾಸ ಅಲ್ಲಿ ಹೇಳಬೇಕಿತ್ತು. ಅದಕ್ಕೆ ಅದನ್ನ ಅರಮನೆಯಲ್ಲಿ ಮಾಡಿದ್ವಿ. ಅದಕ್ಕೆ ಅವಾರ್ಡು ಬಂತು ನಮಗೆ. ಅದಕ್ಕೊಂದು ಸೆಕೆಂಡ್ ಪ್ರೈಸ್ ಅವಾರ್ಡ್ ಸಿಕ್ತು, ದಸರಾ ಎಕ್ಸಿಬಿಷನ್ದು, ಬಾಗಲಕೋಟೆ ಡಿಸ್ಟಿಕ್ಕಿಗೆ ಬಂತು ಅವಾರ್ಡ್ ಅಂತ. ಅದಕ್ಕೆ ಅವಾರ್ಡ್ ಸಿಕ್ತು. ಅದಾದ್ಮೇಲೆ ಈ ಬಾರಿ ನಾವು 24ಕ್ಕೆ ನನಗೆ ಕನಸಿತ್ತು ಕೃಷ್ಣ ಪಾರಿಜಾತ. ನನ್ಗೀಗೂ ಒಂದು ಫೀಲಿಂಗ್ಸ್ ಇದೆ, ಕೃಷ್ಣ ಪಾರಿಜಾತವನ್ನು ಬೇರೆ ದೇಶದಲ್ಲಿ ಮಾಡಿಸ್ಬೇಕು. ಅದನ್ನ ಆ ಕಲಾವಿದನ ಕರ್ಕೊಂಡೋಗಿ ಯಾವುದೋ ದೇಶದಲ್ಲಿ ಅದನ್ನ ಪ್ರೆಸೆಂಟೇಷನ್ ಮಾಡಿಸ್ಬೇಕಂತ ಒಂದು ಕನಸಿತ್ತು.